ನೋಡಿ, ರಾಜ್ಯದಲ್ಲಿ ನಿಲ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಹಾವಳಿ. ದಿನದಿಂದ ದಿನಕ್ಕೆ ಅಟ್ಟಹಾಸ ಹೆಚ್ಚಾಗ್ತಾನೆ ಇದೆ. ಫೈನಾನ್ಸ್ ಕಿರುಕುಳದ ವಿರುದ್ಧ ಸಿಡಿದೆದ್ದಿದ್ದಾರೆ ಮಂಡ್ಯದ ಜನತೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಸಿಡಿದೆದ್ದಿದ್ದಾರೆ. ಅವರ ಆಕ್ರೋಶದ ಕಟ್ಟೆ ಒಡೆದಿದೆ. ಜನಶಕ್ತಿ ಮತ್ತು ಮಹಿಳಾ ಸಂಘದಿಂದ ಪ್ರತಿಭಟನೆ ನಡೆದಿರೋದು. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಹಿಳೆಯರ ಮೇಲೆ ನಿರಂತರವಾಗಿ ಕಿರುಕುಳ ಆಗ್ತಾ ಇದೆ. ಫೈನಾನ್ಸ್ ಅವರು ಬಂದು ಕಿರುಕುಳ ಕೊಡ್ತಿದ್ದಾರೆ. ತಕ್ಷಣವೇ ಫೈನಾನ್ಸ್ಗಳಿಗೆ ನೀವು ಕಡಿವಾಣ ಹಾಕಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನೋಡಿ, ರಾಜ್ಯದಲ್ಲಿ ಇಷ್ಟೆಲ್ಲ ಘಟನೆಗಳಾಗ್ತಾ ಇದ್ರು ಕೂಡ ಅಟ್ಲೀಸ್ಟ್ ಈ ಸುಗ್ರೀವಾಜ್ಞೆ ಸೈಡ್ಗಿಡೋಣ. ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು, ಸದ್ಯಕ್ಕೆ ಏನ್ ಕಾನೂನುಗಳಿದಾವೆ ಆ ರೂಲ್ಸ್ ಯಾರು ಫಾಲೋ ಮಾಡೋ ರೀತಿಯಾಗಿ ಪೊಲೀಸರಿರ್ಬೋದು, ಅಧಿಕಾರಿಗಳು ಮಾಡಬಹುದು. ಆಯಾ ಜಿಲ್ಲಾಡಳಿತ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಿದ್ರೆ ಇರೋ ರೂಲ್ಸ್ಗಳನ್ನೇ ಬಳಕೆ ಮಾಡ್ಕೊಂಡು ಫೈನಾನ್ಸ್ ಅವ್ರು ಸಾಲ ಕೊಡಬೇಕು, ವಸೂಲಿ ಮಾಡಬೇಕು ಅಂತ. ಬಟ್ ಅದು ಯಾವುದೂ ನಡೀತಾ ಇಲ್ಲ. ಹೀಗಾಗಿ ಈಗ ಜನಶಕ್ತಿ ಇರ್ಬೋದು, ಇತರೆ ಸಂಘಗಳೇನಿದ್ದಾವೆ ಅದರಲ್ಲಿರುವಂಥ ಸದಸ್ಯರೇನಿದ್ದಾರೆ ಮಹಿಳೆಯರು, ಇವರೆಲ್ಲರೂ ಸಿಡಿದೆದ್ದು DC ಕಚೇರಿ ಎದುರುಗಡೆನೆ ಪ್ರತಿಭಟನೆ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕಡಿವಾಣ ಬೀಳಬೇಕು, ನಮಗೆ ನ್ಯಾಯ ಒದಗಿಸ್ಕೊಡಿ, ಮಾನಹಾನಿ ಆಗ್ತಾ ಇದೆ, ದೌರ್ಜನ್ಯ ಮಾಡ್ತಿದ್ದಾರೆ ಅಂತ. ಮೈಕ್ರೋ ಫೈನಾನ್ಸ್ ಕಂಪನಿಯ ಹೆಸರಲ್ಲಿ ಹೊಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ಗೆ ಹಣವನ್ನು ಹೂಡಿಕೆ ಮಾಡಿ ಬಡ ಜನರಿಗೆ. ಇವತ್ತು ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ ಸಂಘಟನೆ ವತಿಯಿಂದ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನು ತಡೆಗಟ್ಟಬೇಕು ಮತ್ತು ಬಡ್ಡಿ ದಂಧೆಕೋರರಿಗೆ ಕಡಿವಾಣವನ್ನು ಹಾಕಬೇಕು. ಮಂಡ್ಯದಲ್ಲಿ ನಿಮಗೆಲ್ರಿಗೂ ಗೊತ್ತಿರೋಂಗೆ ಹಲವಾರು ದಿನಗಳಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಹೆಣ್ಣು ಮಕ್ಕಳುಗಳು, ರೈತರುಗಳು ಆತ್ಮಹತ್ಯೆಗೆ ಒಳಗಾಗ್ತಿದ್ದಾರೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನು ತಡೆಗಟ್ಟಬೇಕು ಅಂತ ಹೇಳಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಆದರೆ ಬರೀ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬಿಟ್ರೆ ಮಾತ್ರ ಸಾಕಾಗೋದಿಲ್ಲ. ಇವತ್ತು ರೈತರು, ಮಹಿಳೆಯರೆಲ್ಲರೂ ಕೂಡ, ಜನಸಾಮಾನ್ಯರು ಕೊರೋನಾದಂಥ ಸಂಕಟದ ಕಾಲದಿಂದನೂ ಕೂಡ ಸಾಲದ ಸುಳಿಯಲ್ಲಿ ಸಿಳ್ಕೊಂಡಿದ್ದಾರೆ. ಜೊತೆಗೆ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಅವರು ಕೊಂಡು ತಿನ್ನುವಂಥ ಪದಾರ್ಥಗಳ ಬೆಲೆ ಗಗನಕ್ಕೇರ್ಕೊಂಡಿದೆ. ಹಂಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಸಾಲ ಸೌಲಭ್ಯಗಳಾಗಲಿ, ಸರ್ಕಾರದಿಂದ ಸಿಗ್ತಿರುವಂತಹ ಒಂದು ಸೌಲಭ್ಯಗಳಾಗಲಿ ಯಾವುದು ಸಿಗ್ತಾ ಇಲ್ಲ. ಆ ಕಾರಣದಿಂದಾಗಿ ಇವತ್ತು ಜನ ವಿನಾಕಾರಣವಾಗಿ ಒಂದು ಮೈಕ್ರೋ ಫೈನಾನ್ಸ್ಗಳ ಹಾವಳಿಯ ಸುಳಿಗೆ ಸಿಲುಕೊಂಡು ಆತ್ಮಹತ್ಯೆ ಕಡೆಗೆ ಸಾಗ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಏನು ಕೇಂದ್ರ ಸರ್ಕಾರ ಇದೆ, RBI ನಿಯಮಾವಳಿಗಳು ಒಳಗೊಂಡಂತೆ ಕೇಂದ್ರ ಒಂದು ಮೈಕ್ರೋ ಫೈನಾನ್ಸ್ಗಳ ಸಂಸ್ಥೆಗಳ ಮೇಲೆ ಒಂದು ಕಡಿವಾಣವನ್ನು ಹಾಕಬೇಕು, ಸತ್ತಿರುವಂಥ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಅಯೋಧ್ಯೆಯಲ್ಲಿ ನಡೆದಿರುವಂತಹ ಒಂದು ದಲಿತ ಹೆಣ್ಣು ಮಗಳ ಸಾಮೂಹಿಕ ಅತ್ಯಾಚಾರವನ್ನು ತಡೆಗಟ್ಟೋದ್ರಲ್ಲಿ ಅಲ್ಲಿಯಂತಹ BJP ಸರ್ಕಾರ ಕಠಿಣವಾಗಿರುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಹಾಗೆ ಕೇಂದ್ರ ಸರ್ಕಾರದಿಂದ ಬಜೆಟನ್ನು ಮಂಡನೆ ಮಾಡಿರುವಂಥದ್ದು ರೈತ ವಿರೋಧಿಯಾಗಿರುವಂಥದ್ದು, ಬಡವರ ವಿರೋಧಿಯಾಗಿರುವಂಥದ್ದು, ಮಹಿಳೆಯರ ವಿರೋಧಿಯಾಗಿರುವಂಥದ್ದು, ಜೊತೆಗೆ ಇದು ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವಂಥದ್ದು. ಇದನ್ನು ಮತ್ತೆ ಮರು ಪರಿಶೀಲನೆ ಮಾಡಬೇಕು. ಬಡ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ ಸಂಘಟನೆ ವತಿಯಿಂದ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನು ತಡೆಗಟ್ಟಬೇಕು ಮತ್ತು ಬಡ್ಡಿ ದಂಧೆಕೋರರಿಗೆ ಕಡಿವಾಣವನ್ನು ಹಾಕಬೇಕು. ಮಂಡ್ಯದಲ್ಲಿ ನಿಮಗೆ